ರಾಜ್ಯ ಸರ್ಕಾರದ ಮಹತ್ವದ 5 ಗ್ಯಾರಂಟಿಗಳ ಪೈಕಿ ಅನ್ನಭಾಗ್ಯ ಕೂಡ ಒಂದು. ಈಗಾಗಲೇ ಯಶಸ್ವಿಯಾಗಿ ಅನ್ನಭಾಗ್ಯ ಜಾರಿಯಲ್ಲಿರುವಂತಹ ಒಂದು ಯೋಜನೆ. ಒಟ್ಟಾರೆ 10 ಕೆಜಿ ಅಕ್ಕಿಯನ್ನ ಸರ್ಕಾರ ಕೊಡುತ್ತೆ. ಆದರೆ ಅಕ್ಕಿಯ ಕೊರತೆ ಎದುರಾಗಿರುವಂತಹ ಕಾರಣಕ್ಕಾಗಿ 5 ಕೆಜಿ ಅಕ್ಕಿಯನ್ನ ಕೊಟ್ಟು ಉಳಿದಿರುವಂತಹ 5 ಕೆಜಿಯ ನಗದನ್ನ ನೇರ ಖಾತೆ ಅಂದ್ರೆ ಡಿಬಿಟಿ ಮೂಲಕವಾಗಿ ಜನರ ಖಾತೆಗೆ ಹಾಕುವಂತಹ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಸರ್ಕಾರ ನಡೆಸಿಕೊಂಡು ಬರ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಸರ್ಕಾರ ಇದೀಗ ಒಂದು ಮಹತ್ವವಾಗಿರುವಂತಹ ಹೆಜ್ಜೆಯನ್ನ ಮುಂದಿಡೋದಕ್ಕೆ ಈ ವಿಚಾರವಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂತದ್ದು. ಅಂತಂದ್ರೆ ಪಡಿತರ ಚೀಟಿ ಒಂದು ಮಿಸ್ಯೂಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಕ್ರಮವನ್ನ ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದೇನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ಒಂದು ಪಡಿತರ ಚೀಟಿಗೆ ಎಷ್ಟೇ ಜನ ಇದ್ರೂ ಕೂಡ ಒಂದು ಕುಟುಂಬಕ್ಕೆ ಒಂದೇ ಪಡಿತರ ಚೀಟಿ ಇರಬೇಕು. ಆದರೆ ಗ್ರಾಮೀಣ ಭಾಗಗಳಲ್ಲಿ ಒಂದೇ ಕುಟುಂಬದ ಬಳಿ 2-3 ಪಡಿತರ ಚೀಟಿ ಇರೋದು ಈಗಾಗಲೇ ಸರ್ಕಾರದ ಗಮನಕ್ಕೆ ಬಂದು ಈ ಪಡಿತರ ಚೀಟಿ ವಿಭಜನೆ ಏನಿದೆ ಇದನ್ನ ತಡೆಗಟ್ಟೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈಗಾಗಲೇ 5 ಗ್ಯಾರಂಟಿಗಳಿಗೆ ಹೆಚ್ಚು ಕಮ್ಮಿ 55,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ. ಈ ಒಂದು ಅಂದ್ರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಬರುವಂತ ಬಿಪಿಎಲ್ ಕಾರ್ಡ್ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿದಾರೋ ಅವರು 1.2 ಕೋಟಿ ಮಂದಿ ಇದ್ದಾರೆ. 4.4 ಕೋಟಿ ಜನರು ಈ ಒಂದು ಅನ್ನಭಾಗ್ಯದ ಒಂದು ಆ ಫಲಾನುಭವಿಗಳು ಕೂಡ ಅದರ ಲಾಭವನ್ನು ಕೂಡ ಪಡಿತಾ ಇರುವಂತದ್ದು. ಹೀಗಿರುವಾಗ ಇದೇ ಒಂದು ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ನ ಆಧಾರದಲ್ಲೇ ಇಟ್ಕೊಂಡು ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆಯನ್ನು ಕೂಡ ಸರ್ಕಾರ ಜಾರಿ ಮಾಡಿರುವಂತದ್ದು. ಅಂದ್ರೆ ಮನೆಯ ಯಜಮಾನಿಗೆ 2,000 ರೂಪಾಯಿಯನ್ನ ತಿಂಗಳಿಗೆ ಕೊಡುವಂತ ಒಂದು ಯೋಜನೆಯನ್ನ ಸರ್ಕಾರ ಈಗಾಗಲೇ ಜಾರಿ ಮಾಡಿದೆ. ಅಂದ್ರೆ ಈ ಒಂದು ಪಡಿತರ ಚೀಟಿ ಅನುಗುಣ ಆಧಾರವಾಗಿ ಇಟ್ಕೊಂಡೇ ಅದನ್ನು ಕೂಡ ಕೊಡ್ತಾ ಇರುವಂತದ್ದು. ಒಂದು ವೇಳೆ ಒಂದೇ ಕುಟುಂಬದ ಬಳಿ 2-3 ಪಡಿತರ ಚೀಟಿ ಇದ್ದಂತ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ದುಡ್ಡನ್ನ ಸರ್ಕಾರ ಪೇ ಮಾಡಬೇಕಾಗಿರಬಹುದಂತ ಒಂದು ಅನಿವಾರ್ಯತೆ ಎದುರಾಗುತ್ತೆ. ಹೀಗಾಗಿ ಇದನ್ನ ತಡೆಗಟ್ಟೋದಕ್ಕೆ ಅಂದ್ರೆ ಪೋಲ್ ಆಗದ ಇರುವಂತಹ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಇದೀಗ ರೇಷನ್ ಕಾರ್ಡ್ ಅನ್ನ ಸ್ಪ್ಲಿಟ್ ಮಾಡೋದಕ್ಕೆ ಅಂದ್ರೆ ಪಡಿತರ ಚೀಟಿಯನ್ನ ವಿಭಜಿಸೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಅವಕಾಶಗಳನ್ನು ಕೂಡ ಕೊಡ್ತಾ ಇಲ್ಲ. ರಾಜ್ಯ ಹಣಕಾಸು ಇಲಾಖೆ, ಆಹಾರ ಇಲಾಖೆಗೆ ಈ ಬಗ್ಗೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಅಂತಂದ್ರೆ ಈ ಒಂದೇ ಕುಟುಂಬದ ಬಳಿ 2-3 ಪಡಿತರ ಚೀಟಿ ಇದ್ರೆ ಈ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆಗೆ ಹೆಚ್ಚಿನ ಹಣವನ್ನ ನಾವು ಬಳಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಇದನ್ನ ಒಂದು ಕುಟುಂಬಕ್ಕೆ ಒಂದೇ ಪಡಿತರ ಚೀಟಿ ಆದ್ರೆ ನಾವು ಈ ಒಂದು ಹಣವನ್ನ ಏನ್ ಖರ್ಚು ಮಾಡ್ತಾ ಇದ್ದೀವಿ ಗ್ಯಾರಂಟಿಗೆ ಅದರ ಪ್ರಮಾಣವನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು ಅನ್ನುವಂತ ನಿಟ್ಟಿನಲ್ಲಿ ಆಹಾರ ಇಲಾಖೆಗೆ ರಾಜ್ಯ ಹಣಕಾಸು ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನು ನಾವು ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ ಯಾರ ಹತ್ರ ಎಲ್ಲ ಇದೆ, ಒಟ್ಟಾರೆ ರಾಜ್ಯದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ 1,02,00,000 ಅಂದ್ರೆ 1.2 ಕೋಟಿ ಮಂದಿ ಕುಟುಂಬದ ಬಳಿ ಈ ಒಂದು ಪಡಿತರ ಚೀಟಿ ಇದೆ. ಈ ಒಂದು 1.2 ಕೋಟಿ ಕುಟುಂಬದ ಬಳಿ ಇರುವಂತಹ ಪಡಿತರ ಚೀಟಿಯಿಂದ ರಾಜ್ಯದ ಹೆಚ್ಚು ಕಮ್ಮಿ 4,10,00,000 ಜನರು ಇದರ ಒಂದು ಫಲಾನುಭವಿಗಳು ಕೂಡ ಆಗ್ತಾ ಇರುವಂತದ್ದು. ಈ ಒಂದು ಬಿಪಿಎಲ್ ಕಾರ್ಡ್ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅನ್ನಭಾಗ್ಯದ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಉಳಿದಿರುವಂತಹ ಹಣ 170 ರೂಪಾಯಿ ನೇರವಾಗಿ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ. ಆ ಒಂದು ಹಣವನ್ನು ಕೂಡ ಪೋಲಾಗದ ರೀತಿಯಲ್ಲಿ ನಾವು ಬಳಸ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಈ ರೀತಿಯಾಗಿರುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ರಾಜ್ಯದ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಿನ ದುರ್ಬಳಕೆ ಆಗ್ತಾ ಇರುವಂತದ್ದು ಪಡಿತರ ಚೀಟಿ. ಒಂದೇ ಕುಟುಂಬದಲ್ಲಿ 6-7 ಜನ ಇದ್ರೆ ಅಥವಾ ಒಬ್ಬ ದಂಪತಿಗಳಿಗೆ ಅವ್ರಿಗೆ 2-3 ಮಕ್ಕಳಿದ್ರೆ ಅವ್ರಿಗೂ ಕೂಡ ಫ್ಯಾಮಿಲಿ ಇರುತ್ತೆ. ಹೀಗೆ ಒಂದೇ ಕುಟುಂಬದಲ್ಲಿ 3-4 ಅಥವಾ 2ಕ್ಕಿಂತ ಹೆಚ್ಚಿನ ಪಡಿತರ ಚೀಟಿಯನ್ನು ಇಟ್ಕೊಂಡು ಸರ್ಕಾರದ ಅಷ್ಟು ಲಾಭಗಳನ್ನ ಇವರು ಪಡಿತಾ ಇರುವಂತದ್ದು. ಈಗ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಇತ್ತೀಚೆಗೆ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಕೂಡ ಇದ್ರ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಈ ರೀತಿಯಾಗಿ ಯಾರೂ ಕೂಡ ಮೋಸವನ್ನ ಸರ್ಕಾರಕ್ಕೆ ಮಾಡಬಾರದು. ಒಂದೇ ಕುಟುಂಬದವರಾಗಿದ್ರೆ ಒಂದೇ ಪಡಿತರ ಚೀಟಿಯನ್ನು ಇಟ್ಕೋಬೇಕು, 2-3 ಪಡಿತರ ಚೀಟಿಯನ್ನು ಇಟ್ಕೋಬಾರದು ಅನ್ನುವಂತ ಒಂದು ಮನವಿಯನ್ನು ಕೂಡ ಅವರು ಮಾಡಿರುವಂತದ್ದು. ಒಟ್ಟಾರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಈ ಒಂದು ಪಡಿತರ ಚೀಟಿ ವಿಭಜಿಸೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಅವಕಾಶ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಆಹಾರ ಮತ್ತು ಪೂರೈಕೆ ಮತ್ತು ಸರಬರಾಜು ಇಲಾಖೆ ಇದೀಗ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.